ಹುಮ್ನಾಬಾದ್ ಮತಕ್ಷೇತ್ರದ ಸನ್ಮಾನ್ಯ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಕ್ಷೇತ್ರದ ಜನಪ್ರಿಯ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ಅವರು ನಾಳೆ 1ನೇ ಏಪ್ರಿಲ್ ತಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಲ್ಲಿ ಆಚರಿಸ್ಕೊಳ್ತಾ ಇದ್ದಾರೆ. ಪ್ರತಿ ವರ್ಷ ಬಹಳ ಸಂಭ್ರಮದಿಂದ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇತ್ತು. ಆದರೆ ಈ ಸರಿ ರೈತರು ಸಂಕಷ್ಟದಲ್ಲಿ ಇರೋದರಿಂದ, ಆಮೇಲೆ ಜಾಗತಿಕವಾಗಿ ಯುದ್ಧಗಳು ನಡೆದು ಒಂದು ರೀತಿ ಸಮಾಜದಲ್ಲಿ ಅಶಾಂತಿಯನ್ನ ವಾತಾವರಣ ಇರೋದರಿಂದ ಆ ಒಂದು ಸಂಭ್ರಮವನ್ನ ಪಡೆದೇನೆ ಸಾಮಾನ್ಯವಾಗಿ ಕಾರ್ಯಕರ್ತರ ಮಧ್ಯೆ ತಮ್ಮ ಹಿತೈಷಿಗಳ ಮಧ್ಯೆ ಸರಳವಾಗಿ ಆಚರಿಸ್ಕೊಳ್ಳೋಕೆ ನಿರ್ಧಾರ ಮಾಡಿದ್ದಾರೆ. ಇವತ್ತು ತಾವೆಲ್ಲ ನೋಡ್ಬೋದು, ಒಬ್ಬ ಯಾವುದೇ ವ್ಯಕ್ತಿ ಗೆದ್ದಾಗ ಅತ್ಯಂತ ಜನಪ್ರಿಯತೆ ಇರುತ್ತೆ, ಸೋತಾಗ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ನಮ್ಮ ರಾಜಶೇಖರ್ ಪಾಟೀಲ್ ಅವರು ಈ ಕ್ಷೇತ್ರದಲ್ಲಿ ಕೆಲವೇ ಮತಗಳ ಅಂತರದಿಂದ ಸೋತಾಗ ಅವರ ಜನಪ್ರಿಯತೆ ನೋಡ್ತಾ ಇರ್ಬೋದು. ತಾವು ಸರಳ ರೀತಿ ಅಂದ್ರೂ ಕೂಡ ಹುಮನಾಬಾದ್ ಪಟ್ಟಣದ ಒಂದು ಕಡೆ ಜಾಗ ಇಲ್ಲದ ರೀತಿಯಲ್ಲಿ ಎಲ್ಲ ಅಭಿಮಾನಿಗಳು ಕಟೌಟ್ಗಳು ಹಾಕೋದ್ರ ಮುಖಾಂತರ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ಅವರ ಅತ್ಯಂತ ಜನಪ್ರಿಯತೆ ಮತ್ತಷ್ಟು ಹೆಚ್ಚಿದೆ. ಮತ್ತೊಮ್ಮೆ ಕ್ಷೇತ್ರಕ್ಕೆ ಅವರ ಅನಿವಾರ್ಯತೆಯನ್ನ ಎತ್ತಿ ತೋರಿಸ್ತಾ ಇದೆ ಈ ಸಂದರ್ಭ. ಹಾಗಾಗಿ ಅವರ ದೇವರು ಅವರಿಗೆ ಒಳ್ಳೆ ಆಯಸ್ಸು, ಆರೋಗ್ಯ, ಅಧಿಕಾರವೆಲ್ಲವೂ ಮುಂದಿನ ದಿನದಲ್ಲಿ ಕೊಡಲಿ ಅಂತ ಇಡೀ ನಮ್ಮ ಹುಮನಾಬಾದ್ ತಾಲೂಕಾ ದಲಿತ ಸಂಘಟನೆಗಳ ಪರವಾಗಿ ನಾವು ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೇವೆ. ಆ ಸರಳ ರೀತಿಯ ಕಾರ್ಯಕ್ರಮದಲ್ಲಿನೇ ನಮ್ಮ ಹುಮನಾಬಾದ್ ತಾಲೂಕಿನ ಎಲ್ಲ ನಮ್ಮ ದಲಿತ ಸಂಘಟನೆ, ದಲಿತ ಸಮುದಾಯದ ಮಿತ್ರರು ಸೇರಿ ಬೆಳಗ್ಗೆ 12 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ರ ಅವರ ಒಂದು ಹುಟ್ಟು ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ನಾವೆಲ್ಲ ನಿರ್ಧಾರ ಮಾಡಿದ್ದೀವಿ. ಅಲ್ಲಿ 12 ಗಂಟೆಗೆ ಒಂದು ಕೇಕ್ ಅನ್ನ ಕಟ್ ಮಾಡೋದ್ರ ಮುಖಾಂತರ ಸರಳ ರೀತಿಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮಾಲಾರ್ಪಣೆ ಮಾಡಿ ಕೇಕ್ ಅನ್ನ ಕಟ್ ಮಾಡಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಹುಟ್ಟುಹಬ್ಬ ಆಚರಣೆಯಲ್ಲಿ ಹುಮನಾಬಾದ್ ತಾಲೂಕಿನ ಎಲ್ಲ ದಲಿತ ಸಂಘಟನೆ ಪದಾಧಿಕಾರಿಗಳು, ಅಂಬೇಡ್ಕರ್ವಾದಿ ಹೋರಾಟಗಾರರು, ನಮ್ಮ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರು, ಅವರ ಹಿತೈಷಿಗಳು, ಅಭಿಮಾನಿಗಳು ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿ ಈ ಸರಳ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ಬೇಕಂತೇಳಿ ಇಡೀ ನಮ್ಮ ಹುಮನಾಬಾದ್ ತಾಲೂಕಾ ಸಂಘಟನೆಗಳು, ನಮ್ದು ಸುರೇಶ್ ಗಾಂಗ್ರೆ ಆಗಿರ್ಬೋದು, ನಮ್ದು ಹುಣಸಗಿರ ಶಿವಾನಂದು, ನಮ್ದು ಶೇಡೋ ವೈಜನಾಥ್, ನಮ್ಮ ರಾಹುಲ್ ಉದ್ದನ ಮರಳಿ, ನಮ್ಮ ಉಮೇಶು, ನಮ್ಮ ಶರ್ಮಾ ಅವರು, ಆಳ್ಗೋಟೆ ಸರ್, ನಮ್ಮ ವಿಠಲ್ ಆಡ್ಕರು, ಇನ್ನೂ ಅನೇಕೆಲ್ಲ ನಮ್ಮ ಕಾರ್ಯಕರ್ತರು ಸರ್, ಇನ್ನೂ ಕೂಡ ಸಾಕಷ್ಟು ಜನ ಬರ್ಬೇಕಾಗಿತ್ತು. ಎಲ್ಲ ನಾಳೆ ಎಲ್ಲ ಇನ್ವೈಟ್ ಮಾಡ್ತಾ ಇದೀವಿ. ಈ ಒಂದು ಸುದ್ದಿಯನ್ನು ತಮ್ಮ JK ನ್ಯೂಸ್ ಮುಖಾಂತರ ಇದನ್ನ ಪ್ರಸಾರ ಮಾಡ್ಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ. ಕಳೆದ ಬಾರಿ ಒಂದು ಸೀರೆ ಹಚ್ಚುವಂತ ಕಾರ್ಯಕ್ರಮ ಮುಂತಾದ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ವಿ, ಅದೇ ಈ ಬಾರಿ ಹೇಗೆ? ಈ ರೀತಿ ಸರಳ ಅಂದ್ರೆ ಆ ರೀತಿ ಯಾವುದು ಕೂಡ ಹಂಚಿಕೆ ಆಗೋದು ಮಾಡೋದು ಇರೋದಿಲ್ಲ. ಆಸ್ಪತ್ರೆಗೆ ಹೋಗ್ತಾರೆ, ರೋಗಿಗಳ ಮಧ್ಯದಲ್ಲಿ ಅವ್ರಿಗೆ ಹಣ್ಣು ಹಂಪಲುಗಳನ್ನು ಕೊಟ್ಟು ಅಲ್ಲಿ ಇದು ಮಾಡ್ತಾರೆ. ಮತ್ತು ಅಂಧ ಮಕ್ಕಳು ಶಾಲೆಗೆ ಹೋಗ್ತಾರೆ ಇಲ್ಲಿ ಮಾಣಿಕ್ ನಗರ್ಗೆ. ಅವರು ಪ್ರತಿ ವರ್ಷದ ನಿರಂತರ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಆಮೇಲೆ ಅಲ್ಲಿ ಸಾಯಂಕಾಲ ಜೇರ್ಪೇಟೆನಲ್ಲಿ ಅವರ ಅಭಿಮಾನಿಗಳು ಅಲ್ಲಿ ಆಚರಣೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಚುಡುಗುಪ್ಪನಲ್ಲಿ ಮಾಡಿದ್ದಾರೆ, ಕೊಡಂಬಲ್ನಲ್ಲಿ ಮಾಡಿದ್ದಾರೆ. ನಾಳೆ ನಾವು ಅಂಬೇಡ್ಕರ್ ಸರ್ಕಲ್ ಹತ್ರ ಎಲ್ಲ ನಮ್ಮ ಸಂಘಟನೆಗಳು ಈ ರೀತಿಯ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಿರಂತರ ಕಾರ್ಯಕ್ರಮಗಳು ವಿಭಿನ್ನ ರೀತಿಯಲ್ಲಿ ಇರ್ತವೆ. ಈ ಸೀರೆ ಹಂಚೋದಾಗ್ಲಿ ಮತ್ತು ಬೇರೆ ಆ ರೀತಿ ಯಾವುದೇ ಕಾರ್ಯಕ್ರಮಗಳು ಇಲ್ಲ ಅಂತ ಈಗಾಗಲೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಕಮಿಟಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಕಾರ್ಯಕ್ರಮಗಳೆಲ್ಲ ಜರುಗುತ್ತೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದಾಯಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.